ಗುಡ್ ಮಾರ್ನಿಂಗ್ ಎವ್ರಿವನ್. ರಾಜ್ ಕಪ್ ಸೀಸನ್ 7 ಆವೃತ್ತಿಗೆ ನಿಮಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಇಬ್ರು ಕ್ಯಾಪ್ಟನ್ ಇದ್ದಾರೆ ಟಾಸ್ಗಾಗಿ. ಮ್ಯಾಚ್ ನಂಬರ್ 22 ಅಶ್ವಸೂರ್ಯ ರೈಡರ್ಸ್ ಹಾಗೂ ಯುಮಿ ಕಿಂಗ್ಸ್. ಟಾಸ್ ನೆರವೇರಿಸಲಿದ್ದಾರೆ ಫಯಾಜ್ ಪ್ಲೀಸ್. ಮ್ಯಾಚ್ ನಂಬರ್ 22 ರಾಜ್ ಕಪ್ ಆವೃತ್ತಿ 7ರ ಅಶ್ವಸೂರ್ಯ ಕ್ಯಾಪ್ಟನ್ ರಾಹುಲ್ ಟಾಸ್ಗೆ ಕರೆ ನೀಡಿದ್ದಾರೆ. ಹೆಡ್ಸ್ ಇಸ್ ಅ ಕಾಲ್. ಟೇಲ್ಸ್ ಇಟ್ ಈಸ್ Yumi King has won the toss in batting. What is the strategy, sir? In plan ಇದೆ ಇವತ್ತು ಏನಿಲ್ಲ, ಇನ್ನು ಡಿಸೈಡಿಂಗ್ ಮ್ಯಾಚ್ ಇದೆ ನಮಗೆ. ಸೊ ಇವತ್ತು ಕ್ಯಾಪ್ಟನ್ ಬೇರೆ ಇಲ್ಲ, ಅನಿರೋಧ ಹರ್ಟ್ ಆಗಿ AVR ಮೇಲೆ ಹರ್ಟ್ ಬೇರೆ ಆಗಿದೆ. ಸೊ ವಿಲ್ ಸಿ, ಬಿಕಾಸ್ ನಾವು ಏನು 3 ಮ್ಯಾಚ್ ಆಡ್ಕೊಂಡು ಬಂದಿದ್ದು ಎಲ್ಲ ನಾವು ಚೇಸಿಂಗ್ ಬಂದಿದ್ದೀವಿ. ಸೊ ಆಲ್ ವಿ ಆರ್ ಒನ್ ದ ಚಾಸ್ ಅಂಡ್ ಇಟ್ಸ್ ಬಿನ್ ಗೋ ಫಾರ್ ಚೇಸಿಂಗ್ ಅಂಡ್ ವಿ ಲಾಸ್ಟ್ ಟು ಇದೊಂದು ಇದು ನಮ್ಮ ತಮ್ಮನೇ. ಸೊ ವಿಲ್ ಸಿ, ಗೋ ಫಾರ್ ದ ಬೆಸ್ಟ್. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಜೊತೆಗೆ ಇದ್ದಾರೆ ರಾಹುಲ್. ಏನಿಲ್ಲ ಸರ್, ಕೀಪ್ ಇಟ್ ಸಿಂಪಲ್. ಮಸ್ಟ್ ವಿನ್ ಆ್ಯಂಡ್ ಐ ಆಲ್ವೇಸ್ ನನ್ನ ಹುಡುಗರಿಗೂ ಅದೇ ಹೇಳೋದು, ಕೀಪ್ ಇಟ್ ಸಿಂಪಲ್. ಇನ್ನೊಂದು ಪ್ರಾಕ್ಟೀಸ್ ಮ್ಯಾಚ್ ಥರನೇ ಆಡಿ, ಪ್ರೆಷರ್ ತೊಗೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ದ ಮೋರ್ ಯು ಟೇಕ್ ಪ್ರೆಷರ್ ದ ಬೆಸ್ಟ್ ಬರೋದಕ್ಕೆ ಆಚೆ ಕಮ್ಮಿ ಆಗುತ್ತೆ. ಸೊ ನಾನು ಫಸ್ಟ್ ಮ್ಯಾಚಲ್ಲಿ ಹೇಳ್ದಂಗೆ ಟಾಸ್ ಸೋತಿರ್ಬೋದು, ಮ್ಯಾಚ್ ಸೋಲಲ್ಲ. That's good to hear. That's Rahul for you. He's the leading run scorer of this tournament so far. Thank you so much. ಯಾರು ಕೊಟ್ಟಿದ್ದು? ಈ ಜನ್ಮದ ಪದವಿಗೆ ದೇವರು ನೀಡಿದ ಬಹುಮಾನ ನೀ ನನಗೆ. ನಿನ್ನ ನಗುವಿಗೆ ನಾನಾಗುವೆ ಕಾರಣ, ನೀ ತಾನೆ ನನ್ನ ಬಾಳಿನ ಹೂರಣ. ಏನು ನಿಮ್ ಪ್ರೀತಿನ ಬರೀ ಕವನದಲ್ಲಷ್ಟೇ ನಾ ಹೇಳ್ಕೊಳಕ್ಕಾಗದು? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಿರುಗಿ ನೋಡು. ಪ್ರತಿ ಸಂಭ್ರಮದ ಆರಂಭ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಲಾಡಿ ಹಿಂದೆ ಬಿದ್ದು ಹಾಳಾಗ್ ಹೋಗ್ಬಿಟ್ಟೆ, ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು, ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ಹಬಿಬಿ 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 ಹಬಿಬಿ. ಅವನು ಸಂಜು, ಅವಳು ಗೀತಾ, ಅವರಿಬ್ಬರು ಸೇರಲು ಸಂಗೀತ. ಸಿಹಿಯಾದ ಸುಂದರಿಯೇ, ನವಿರಾದ ಕಿನ್ನರಿಯೇ, ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ. ಎಲ್ಲಿದ್ದೀರಾ? ಕೇಳಿಸ್ತಿಲ್ಲ? ಹಲೋ, ಆಕ್ಸಿಡೆಂಟ್ ಆಗಿರೋದು ಯಾರಿಗೆ ಸರ್? ನಿಮಗ ಬೇರೆಯವ್ರಿಗ? ಈ ಮಾಲ್ ತಗೊಂಡಪ್ಪ ಚೀಟ 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 ಎಟ್ರ ಲಪಡ ಮಾಡ್ತಾನೆ. ನನ್ ಮುಂದೆ ಬಟ್ಟೆನೇ ಬಿಚ್ಚಿದ್ಯಾ? ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಏನು ತಪ್ಪಿಲ್ಲ. ಒಂದು ಹುಡುಗಿ ಬಟ್ಟೆ ಆದ್ರೆ ಸೆರೆಯಾಗಿದೆ, ಗೆರೆ ದಾಟುತ್ತಾ ಭಾವನೆ. ನೀನಾದರೆ ಮುಂಜಾನೆ ನಾನಾಗುವೆ ಬೆಳಕು.
ಬಾರಿ ಮ್ಯಾಚ್ ನಂಬರ್ 22 ಯೂಮಿ ಕಿಂಗ್ಸ್ ವರ್ಸಸ್ ಯೂಮಿ ಕಿಂಗ್ಸ್ ವರ್ಸಸ್ ಅಶ್ವ ಸೂರ್ಯ ರೈಡರ್ಸ್. ಬಾರಿ ಯೂಮಿ ಕಿಂಗ್ಸ್ ಟಾಸನ್ನು ಗೆದ್ದು ಬ್ಯಾಟ್ ತಗೊಂಡಿದ್ದಾರೆ. ಅದ್ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ, ಅದ್ಯಾವ ರೀತಿ ರನ್ನ, ಒಂದು ದೊಡ್ಡ ಮೊತ್ತ ಅದು ಯಾವ ರೀತಿ ಕಲೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ. ಅಶ್ವಸೂರ್ಯ ರೈಡರ್ಸ್. Just go and refresh the page. I refreshed. Umi Kings versus Ashwasurya Raiders. ಚೇತನ್ ಸೂರ್ಯ ಸ್ಟ್ರೈಕ್ ನಲ್ಲಿ, ರವಿ ಚೇತನ್ ನಾನ್ ಸ್ಟ್ರೈಕ್ ನಲ್ಲಿ. ಅನೂಪ್ ಸಿಡಿನವರು ಮೊದಲ ಓವರ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಒಬ್ಬ ಅದ್ಭುತವಾದಂಥ ಸಂಗೀತ ನಿರ್ದೇಶಕರು ಅವರು. ಅಷ್ಟೇ ಉತ್ತಮ ರೀತಿಯ ಬೌಲಿಂಗ್ ಮಾಡ್ತಾ ಇರೋದು ಇಲ್ಲಿ. ಅದು ಯಾವ ರೀತಿ ಕಟ್ ಆಗ್ತಾರೆ ಬೌಲಿಂಗ್ನಲ್ಲಿ ಕಾದು ನೋಡಬೇಕಾಗಿದೆ ಯೂಮಿ ಕಿಂಗ್ಸ್ನ ಬ್ಯಾಟ್ಸ್ಮನ್ಸ್ಗಳನ್ನ. ಅಶ್ವಸೂರ್ಯ ರೈಡರ್ಸ ರವಿ ಚೇತನ್ ಅವರು ನಾನ್ ಸ್ಟ್ರೈಕ್ನಲ್ಲಿದ್ದಾರೆ. ಒಂದೊಳ್ಳೆ ಅದ್ಭುತ ಪಂದ್ಯ. ಹೆಚ್ಚಾಗಿ ಬೋಲ್ಡ್ ಆಗೋ ಸಾಧ್ಯತೆ ಸಹ ಇತ್ತು. ಇಲ್ಲಿ ಬೌಂಡ್ರಿ ಆಗೋ ಸಾಧ್ಯತೆ, ಬೌಂಡ್ರಿನ ಇಲ್ವಾ? ಮೂರನೇ ಅಂಪೈರ್ ಗಮನಕ್ಕೆ ಖಂಡಿತ ಹೋಗ್ತಾರೆ. ಕಾದು ನೋಡೋಣ ಅದು ಯಾವ ರೀತಿ ಫೀಲ್ಡಿಂಗ್ ಮಾಡಿದ್ದಾರೆ. ಇಲ್ಲಿ ಬೋಲ್ಡ್ ಆಯ್ತಾ ಅಥವಾ ಬೌಂಡ್ರಿ ಹೋಯ್ತಾ ಅಥವಾ ರನ್ಸ್ ಬಂತಾ ಅಂತ. ಉತ್ತಮ ರೀತಿಯ ಹೊಡೆತ, ಗಾಳಿಯಲ್ಲಿ ಚೆಂಡು, 1 ಬೌನ್ಸ್. ಅಷ್ಟೇ ಉತ್ತಮ ರೀತಿಯಲ್ಲಿ ಫೀಲ್ಡಿಂಗ್ ಬಂದಿರೋದು. ಬರೀ 1 ರನ್ ಮಾತ್ರ ಬಿಟ್ಕೊಟ್ಟಿದ್ದಾರೆ ಅಲ್ಲಿ ಫೀಲ್ಡರ್ ಅಶ್ವಸೂರ್ಯ ತಂಡದ ಆಟಗಾರರು. ಒಳ್ಳೆ ರೀತಿಯ ಫೀಲ್ಡಿಂಗ್ ಮಾಡಿದ್ರೆ ಇಲ್ಲಿ. ಮತ್ತೆ ಒಳ್ಳೆ ಅದ್ಭುತ ರೀತಿಯಾದ ಹೊಡೆತ ಹೊಡೆದಿದ್ರು. 1 ಓವರ್ನ ಮುಕ್ತಾಯಕ್ಕೆ. 1 ಓವರ್ ಇನ್ನು ಮುಕ್ತಾಯ ಆಗಿಲ್ಲ, ಇನ್ನು 1 ಬಾಲ್ ಬಾಕಿ ಇದೆ. ಕೊನೆಯ ಎಸೆತ ಬಾಕಿ ಉಳ್ಕೊಂಡಿರೋದು. ಎತ್ತರಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ ಕೂಡ ಇದೆ. ಕಾದ್ ನೋಡೋಣ. ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ ಅಲ್ಲಿ. ಈಸಿ ಕ್ಯಾಚ್ ಇತ್ತು. ಬಹುಶಃ ಫೀಲ್ಡರ್ ಅದನ್ನ ಜಡ್ಜ್ ಮಾಡೋದ್ರಲ್ಲಿ ಮಿಸ್ ಆಗಿದ್ದಾರೆ. ಅನೂಪ್ ಸಿಡಿನವರು ಒಂದೊಳ್ಳೆ ಬ್ರೇಕ್ ಥ್ರೂ ತಂದ್ಕೊಡೋಕ್ಕೆ ಪ್ರಯತ್ನ ಪಟ್ಟರೆ ಇಲ್ಲಿ, ಆದರೆ ಆಗಲಿಲ್ಲ. ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಕಿ ಮಾಡೋದು. ನಿಮ್ಮೆಲ್ಲರ ಪ್ರೀತಿಯ ಖೇಡಿ, ಅದು ನಮ್ಮ
ಕನ್ನಡ ಸಿನಿಮಾ ಅಂತ ಹೇಳಕ್ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಎಲ್ಲರಿಗೂ. ಎರಡನೇ ಓವರ್ ಮಾಡೋದಕ್ಕೆ ಇಲ್ಲಿ ಬಂದಿರೋದು ನಾಯಕ ಆರ್ ಕೆ ರಾಹುಲ್. ಕೆ ಎಲ್ ರಾಹುಲ್ ಥರ ಆರ್ ಕೆ ರಾಹುಲ್ ಇವರು ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡ ಕೂಡ ಪ್ರತಿನಿಧಿಸ್ತಾರೆ ಇವರು. ಫೀಲ್ಡಿಂಗ್ ಸಹ ಚೇಂಜ್ ಮಾಡ್ತಾ ಇದ್ದಾರೆ. ಒಳ್ಳೆ ಚೇಂಜಸ್ ಮಾಡಿ ಯಾವುದಾದ್ರು ಒಳ್ಳೆ ವಿಕೆಟ್ ತಗೋತಾರ ಈ ಓವರ್ನಲ್ಲಿ. ಕಾದು ನೋಡೋಣ ಅದು ಯಾವ ರೀತಿ ತಗೋತಾರೆ ಅಂತ. ಮತ್ತೆ ಓಟದ ಸೇರ್ಪಡೆ ರವಿಚೇತನ್ ಬ್ಯಾಟ್ನಿಂದ. ಭಾರಿ ಕ್ಯಾಚ್ ಆಗೋ ಸಾಧ್ಯತೆ. ಅತ್ಯುತ್ತಮವಾದಂತ ಕ್ಯಾಚ್ ಇಲ್ಲಿ. ಆರ್ ಕೆ ರಾಹುಲ್ ಒಂದೊಳ್ಳೆ ವಿಕೆಟ್ ಇಲ್ಲಿ. ಚೇತನ್ ಸೂರ್ಯ ಅವರ ವಿಕೆಟ್ ತಗೊಂಡಿದ್ದಾರೆ. ಯೂಮಿ ಕಿಂಗ್ಸ್ಗೆ ಮೊದಲನೇ ಆಘಾತ. ಒಂದೊಳ್ಳೆ ಬೌಂಡ್ರಿ ಹೊಡೆಯುವಂತ ನಿರೀಕ್ಷೆಯಲ್ಲಿ ಇದ್ರು. ಬ್ಯಾಟ್ ಎಡ್ಜಾಗಿ ವಿಕೆಟ್ ಒಪ್ಪಿಸಿ ಹೊರಗಡೆ ಹೋಗ್ತಾ ಇದ್ದಾರೆ ಅಲ್ಲಿ ಚೇತನ್ ಸೂರ್ಯ ಅವರು. 7 ರನ್, 1 ವಿಕೆಟ್ ನಷ್ಟಕ್ಕೆ. ನಿಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಅವ್ರ ಎದುರು ನಿಂತು ಮಾತಾಡ್ಬೇಕು ಅನ್ಸ್ತಿದೆ. ಯಾರು ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದ್ರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಹೊಸ ಬ್ಯಾಟ್ಸ್ಮನ್ ಮಣಿಕಾಂತ್ ಕದ್ರಿ. ಒಂಟಿ ಓಟ ಬಂದಿದೆ ಅವ್ರ ಬ್ಯಾಟಿಂದ. ಒಬ್ಬ ಅತ್ಯದ್ಭುತವಾದಂಥ ಒಬ್ಬ ಸಂಗೀತ ನಿರ್ದೇಶಕರು ಕೂಡ ಹೌದು ಮಣಿಕಾಂತ್ ಕದ್ರಿ ಅವರು. ಕೊನೆಯ ಚೆಂಡು ಭರ್ಜರಿ ಹೊಡೆತ ಸಿಕ್ಸರ್ ಆಗುವಂತ ಸಾಧ್ಯತೆ. ಗಾಳಿಯಲ್ಲಿ ಚೆಂಡು ಸಿಕ್ಸರ್. ಬಿಗ್ ಸಿಕ್ಸರ್. 2 ಓವರ್ ಮುಕ್ತಾಯಕ್ಕೆ 14, 1 ವಿಕೆಟ್ ನಷ್ಟಕ್ಕೆ.
ಅನೂಪ್ ಸಿಡಿನ್ ಸರ್ ಇಲ್ಲಿ ಮತ್ತೆ ಬ್ಯಾಕ್ ಆಗಿರೋದು ಬೌಲಿಂಗ್ನಲ್ಲಿ. ಒಂಟಿ ಊಟ ಸೇರ್ಪಡೆ ಮತ್ತೆ ಮಣಿಕಾಂತ್ ಕದ್ರಿ ಅವರು ಮತ್ತೆ ಸ್ಟ್ರೈಕ್ನಲ್ಲಿ. ಒಂದು ಕಡೆ ಅದ್ಭುತ ಸಂಗೀತ ನಿರ್ದೇಶಕರ ಒಂದು ಸಮಾಗಮ ಇಲ್ಲಿ. ಮಣಿಕಾಂತ್ ಕದ್ರಿ ಅವರು ಮತ್ತೆ ಈ ಬಾರಿ ಮಣಿಕಾಂತ್ ಕದ್ರಿ ಅವರ ವಿಕೆಟ್ ಪತನ. ಅಲ್ಲಿ ಕ್ಯಾಚ್ ತಗೊಂಡಿರೋದು ಯಾರು? ಕ್ಯಾಪ್ಟನ್ ರಾಹುಲ್ ಅವರು. ಒಳ್ಳೆ ಅದ್ಭುತವಾದಂಥ ಕ್ಯಾಚ್ ಅನ್ನ ತಗೊಂಡ್ರು ರಾಹುಲ್ ಅವರು. ಕಳೆದ ಓವರ್ನ ಕೊನೆಯ ಚೆಂಡು ಕೂಡ ಒಂದು ಕ್ಯಾಚ್ ಡ್ರಾಪ್ ಆಗಿತ್ತು ಅನೂಪ್ ಸಿಡಿನ್ ಸರ್ ಅವರ ಬೌಲಿಂಗ್ನಲ್ಲಿ. ಬಟ್ ಈ ಬಾರಿ ರಾಹುಲ್ ಅವರು ಈ ಕ್ಯಾಚ್ನ ಮಿಸ್ ಮಾಡಲಿಲ್ಲ. ಅಲ್ಲಿ ಅನೂಪ್ ಸಿಡಿನ್ ಸರ್ಗೆ ಒಂದು ವಿಕೆಟ್ ತಗೊಂಡು ಕೊಟ್ಟಿದ್ದಾರೆ. ಅಭಯ್ ಹೊಸ ಬ್ಯಾಟ್ಸ್ಮನ್. ಹೆಣ್ಣಿನ ಸೌಂದರ್ಯಕ್ಕೆ ಬಂಗಾರನೇ ಭೂಷಣ. ನಮ್ಮನೆ ಮಹಾಲಕ್ಷ್ಮಿನ ಸಿಂಗಾರ ಮಾಡಬೇಕು ಅಂದ್ರೆ ಈ ಬಂಗಾರನ ಹಾಕ್ಲೇಬೇಕು. ಪ್ರತಿ ಸಂಬಂಧಗಳ ಸೇತುವೆ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್. ಅನೂಪ್ ಯಾರು ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ. ಆದರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಯಮುನಿಗೆ ಈ ಮನುಷ್ಯರನ್ನ ನೋಡೋಕ್ಕೆ ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾನಂತೆ.
ಆರ್ ಕೆ ರಾಹುಲ್ ಮತ್ತೆ ಅಟ್ಯಾಕ್ಗೆ ವಾಪಸ್ ಬಂದಿರೋದು. ಅನೂಪ್ ಸಿಡೀನ್ ಸರ್ ಬ್ಯಾಕ್ ಟು ಬ್ಯಾಕ್ ಫಸ್ಟ್ ಓವರಲ್ಲಿ 1 ವಿಕೆಟು, ಮತ್ತೆ 3ನೇ ಓವರಲ್ಲಿ 1 ವಿಕೆಟ್ ತೊಗೊಂಡ್ರು. ಸ್ಪಿನ್ನರ್ಗಳಿಗೆ ಹೆಚ್ಚು ಅನುಕೂಲ ಆಗ್ತಾಯಿದೆ ಈ ಪಿಚ್ಚು. ಅದು ಯಾವ ರೀತಿ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ ಯೂಮಿ ಕಿಂಗ್ಸ್ ಅವರು, ಕಾದು ನೋಡೋಣ. ವಿವಾನ್ ಅವರು ಬ್ಯಾಟಿಂಗಿಗೆ ಬಂದಿರೋದು, ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಹೌದು ವಿವಾನ್ ಅವರು. ಬಹುಶಃ ವಿವಾನ್ ಮತ್ತು ರವಿಚೇತನ್ ಅವರದ್ದು ಯಾವುದಾದ್ರೂ ಒಂದೊಳ್ಳೆ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಈ ಟೈಮಲ್ಲಿ, ಬಿಕಾಸ್ ಅದು ತುಂಬ ಅವಶ್ಯಕತೆ ಇದೆ ಈ ಟೈಮಲ್ಲಿ. ಕಾದು ನೋಡೋಣ. ಮತ್ತೆ ಬಲವಾದ ಮನವಿ, ಬ್ಯಾಟ್ ಆಯಿತು ಅನಿಸುತ್ತೆ ಅಲ್ಲಿ. ಮನವಿಗೆ ಯಾವುದೇ ರೀತಿಯ ಪುರಸ್ಕಾರ ಕೊಟ್ಟಿಲ್ಲ. ಕಾದು ನೋಡೋಣ. ಮತ್ತೊಂದು ಇಲ್ಲಿ ಶಾಟ್ ಬಂದಿರೋದು ವಿವಾನ್ ಅವರ ಬ್ಯಾಟಿಂದ. ಕೇವಲ ಒಂಟಿ ಓಟ. ಮತ್ತೆ ಈ ಬಾಲ್ ಬಾ 1 ರನ್ನ 2 ರನ್ಗೆ ಕನ್ವರ್ಟ್ ಮಾಡೋದಕ್ಕೆ ಹೋಗ್ತಾ ಇರೋದಲ್ಲಿ ರವಿಚೇತನ್ ಅವರು. ಬಲವಾದ ಮನವಿ, ಬೋಲ್ ಪಿಚ್ ಆಗಿ ಇದಳ್ಳಿಲ್ಲ ಮೇಲಕ್ಕೆ. ನೋ ಬಾಲ್ ಆಗುವಂಥ ಸಾಧ್ಯತೆ ಇದೆ. ನೋ ಬಾಲ್ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ ಇಲ್ಲಿ ಅಂಪೈರು. ಚೂರು ನಿಲ್ಲು, ಪರಿಚಯ ಹೇಳು. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡು ಸರ್ವೇಶ. ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳದೆ ಧಿಕ್ಕರಿಸುವನಿವನೆಲ್ಲೂ, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ.
ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹೋಗುತ್ತೆ. ಇನ್ಸ್ಟಾಗ್ರಾಮ್ ವೀಡಿಯೋ ಹೋಗುತ್ತಾ? ಹಾಂ, ನಿಜ ಹೋಗುತ್ತೆ. ಹೌದಾ? 5 ವಿಕೆಟ್ ಹಾಕಿದ್ದೀರಣ್ಣ 3 ಮ್ಯಾಚ್ಗೆ, 4 ವಿಕೆಟ್ ತೋರಿಸ್ತಾರೆ. ಏನಾಗಿದೆ ಗೊತ್ತಾ? ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಬಿದ್ರು ಅಲ್ಲಾಡೋದಿಲ್ಲ ಈ ಬಾಡಿ, ಬಂದೆ ಇಲ್ಲಿ ನೂರಾರು ಬೇರೆಲ್ಲಿ ಜಾಡಿ. ಎಂದೆಂದು ಉಳಿಯುವ ನಿನ್ನದೇ ಶಾಸನ ನೀನೇ ಬರೆದಿಡು, ಈ ಜಗವೇ ನೆನೆಯಲಿ. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ, ಸೈತಾನನೇ ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ನಂಗೂನು ಒಂದು ಫೀಲು ಅದೇ ಕೇಳ್ತೀಯ, ಮುಂದಕ್ಕೆ ಹೇಳೋದೆಲ್ಲ ಪಕ್ಕ ಸತ್ಯ ನಂಬ್ತೀಯ, ನಿನ್ನಂತ ಹುಡುಗ ನಂಗೆ. ಅಕ್ಷಯ್ ಹೊಸ ಬ್ಯಾಟ್ಸ್ಮನ್ ಇಲ್ಲಿ, ಕರಿ ಬಸವ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಬಾಲು ಲಾಸ್ಟ್ ವಿಕೆಟ್ ತೊಗೊಂಡ್ರು ಇಲ್ಲಿ ಕರಿ ಬಸವ ಅವರು. ನಮ್ಮ ಜೊತೆ ಕಮೆಂಟ್ರಿ ಬಾಕ್ಸ್ನಲ್ಲಿ ಜಾಯ್ನ್ ಆಗಿರೋದು ಪನ್ನಗ ಭರಣ ಅವರು, ನಿರ್ಮಾಪಕರು, ನಿರ್ದೇಶಕರು. ಅವ್ರ ಜೊತೆ ಕೇಳ್ಕೊತಾ ಹೋಗೋಣ ಕಳೆದ ಪಂದ್ಯ ಅದು ಯಾವ ರೀತಿ ಹಾಡಿ ಗೆದ್ದರು ಅಂತ, ಮತ್ತು ಅವರ ತಂಡದ ಮುಂದಿನ ಪ್ಲ್ಯಾನ್ಸ್ಗಳು ಏನೇನು, ಅವರ ಮುಂದಿನ ಪ್ರಾಜೆಕ್ಟ್ಸ್ಗಳು ಯಾವುದು ಯಾವುದು ಅಂತ ಕೇಳ್ಕೊತಾ ಹೋಗೋಣ ಈಗ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಸರ್ ರಾಜ್ ಕಪ್ ಸೀಸನ್ 7 ನಡೀತಿದೆ? ರಾಜ್ ಕಪ್ ಸೀಸನ್ 7 ಸೂಪರಾಗಿ ನಡೀತಾ ಇದೆ. ಶಾರ್ಜಾ ಇಂಟರ್ನ್ಯಾಷನಲ್ ಗ್ರೌಂಡಲ್ಲಿ ಓಪನ್ ಮಾಡಿದ್ದೆ ನಾವು, ಗೆದ್ದಿದ್ದೆ ನಾವು. ಫಸ್ಟ್ ಮ್ಯಾಚು ಫಸ್ಟ್ ಸಿಕ್ಸರ್ ಹೊಡೆದಿದ್ದೆ ನಾವು, ಕಪ್ ನೀವೇ ಹೊಡಿತೀರ. ಫಸ್ಟ್ 6 ಗ್ರೌಂಡಿಂದ ಆಚೆ ಹೊಡೆದಿದ್ದೆ ನಾವು, ಕಪ್ ತೊಗೊಂಡು ಹೋಗೋದು ನಾವೇ. ಇದಪ್ಪ ಕಾನ್ಫಿಡೆನ್ಸ್ ಅಂದ್ರೆ ಎಲ್ಲ ಟೀಮಲ್ಲಿ ಯಾರನ್ನೇ ಟೀಮಲ್ಲಿ ಕೇಳಿದ್ರು ಅವ್ರಿಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ, ಆದರೆ ನಿಮಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ಇಲ್ಲಿ. ನಿನ್ನೆಯಿಂದ ಇವತ್ತವರೆಗೂ 3 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡಿದ್ದೀವಿ, 3 ಗೆದ್ದಿದ್ದೀವಿ. ಮತ್ತೆ ನಿಮ್ಮ ಟೀಮಲ್ಲಿ ಸರ್ ಕ್ಯಾಪ್ಟನ್ ಆಟ ಮತ್ತು ವೈಸ್ ಕ್ಯಾಪ್ಟನ್ ಅವರೊಂದು ಡೈರೆಕ್ಷನ್ ಇದೆಯಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮ ಟೀಮಲ್ಲಿ ಎಲ್ಲರದು ಒಂದು ಟೀಮ್ ಕೋಆರ್ಡಿನೇಷನ್ ಇದೆ. ಪ್ಲಸ್ ಆರ್ ಮೈನಸ್ ನಾವು ಈ ಟೀಮ್ ನಾವು ಸುಮಾರು 3 ಸೀಸನಿಂದನೂ ಆಡ್ಕೊಂಡು ಬಂದಿದ್ದೀವಿ, ಅದೇ ಪ್ಲೇಯರ್ಸ್ನ ರಿಟೈನ್ ಮಾಡಿಕೊಂಡು. ಸೊ ಒಂದು ಟೀಮಲ್ಲಿ ಯೂನಿಟಿ ಅನ್ನೋದಿದೆ, ಟೀಮ್ಗೋಸ್ಕರ ಎಲ್ಲರೂ ಆಡ್ತಾರೆ. ಆ್ಯಂಡ್ ನಮ್ಮ ಬ್ಯಾಟಿಂಗ್ ಆರ್ಡ್ರು ಕೂಡ ಲಾಸ್ಟ್ ಮೆಂಬರ್ವರೆಗೂ ಹೋಗಿ ನಿಂತ್ಕೊಂಡು ಆಡೋವಂಥವ್ರು ಇದ್ದಾರೆ. ಆ್ಯಂಡ್ ಬೌಲರ್ಸ್ ಕೂಡ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾಯಿದ್ದಾರೆ. ಈ ಸಲ ಅಂತೂ ಒಂದಷ್ಟು ಜನ ಲೈಕ್ ರಘು ಆಗಿರ್ಬೋದು ಅಥವಾ ನಮ್ಮ ಲೊಡ್ಡೆ ಸುನಿ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡಿ ವಿಕೆಟ್ಸ್ ತೊಗೊಂಡಿದ್ದಾರೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ದಮ್. ಮತ್ತು ನಾವು ಕಮೆಂಟ್ರಿ ಬಾಕ್ಸಲ್ಲಿ ಯಾರೇ ಗೆಸ್ಟ್ ಬಂದರೂ ಕೇಳೋ ಒಂದು ಕಾಮನ್ ಕ್ವಶನ್ ಏನಂದರೆ, ನಿಮ್ಮ ಟೀಮಲ್ಲಿ ಸೇವಾಗ್ ಥರ ಆಡ್ತಾರಪ್ಪ ಅನ್ನೋಂಥ ಒಬ್ಬ ಪ್ಲೇಯರ್ ಅಂದರೆ ಯಾರು? ಏನು ಸೇವಾಗ್ ಥರ ಆಡೋ ತಕ್ಷಣನೇ ಬ್ಯಾಟಿಂಗಲ್ಲಿ ಅದು ನಮ್ಮ ಕ್ಯಾಪ್ಟನ್ನು, ನಮ್ಮ ಕ್ಯಾಪ್ಟನ್ ಯೋಗಿ. ಅವನು ಹೋಗ್ತಾ ಇದ್ದಂಗೆ ಇಲ್ಲಿವರೆಗೂ ಅವನು ಬ್ಯಾಟಿಂಗ್ ಹೋದಾಗೆಲ್ಲ ವೆರಿ ಫಸ್ಟ್ ಬಾಲ್ 6, ವೆರಿ ಫಸ್ಟ್ ಬಾಲ್ 4 ಹೊಡೆದೇ ಅಕೌಂಟ್ ಓಪನ್ ಮಾಡೋದು. ಇನ್ನೂ ಜ್ಞಾಪಕ ಇದೆ, ವೆರಿ ಫಸ್ಟ್ ಮ್ಯಾಚ್ ಆಫ್ ದ ಟೂರ್ನಮೆಂಟು ಮೊನ್ನೆ ನಾವು ಆಡಿದಾಗ ವೆರಿ ಫಸ್ಟ್ ಮ್ಯಾಚು, ಫಸ್ಟ್ ಬಾಲು ಫಸ್ಟ್ 6.
ಸೊ ಆ ಥರ ಯೋಗಿ ಆಡೋದು. ಆ್ಯಂಡ್ ಫ್ಯಾಬ್ಯುಲಸ್ ಪ್ಲೇಯರ್. ಇವತ್ತು ನಾಟ್ ಔಟ್ ಆಗಿ ಫುಲ್ ಮ್ಯಾಚ್ನ ಗೆಲ್ಸ್ಕೊಂಡು ಕರ್ಕೊಂಡ್ಬಂದಿದ್ದಾನೆ. ತೊಗೊಬಂದರು. ಮೊದಲನೇ ಓಪನಿಂಗ್ ಬ್ಯಾಟಿಂಗ್ ಹೋಗಿ ಗೆಲ್ಲೋವರೆಗೂ, ಗೆಲುವಿನ ದಡ ಸೇರೋವರೆಗೂ ಜೊತೆಯಲ್ಲಿ ಹಾಡ್ಕೊಂಡು ಬಂದರು. ಅದೇ ನಾನು ಹೇಳಿದೆ, ನನಗೆ ಫೀಲ್ಡಿಂಗ್ ಮಾಡಿ ಮೈಕೇ ನೋವ್ತಾ ಇದೆ ಯೋಗಿ, ನೀನೋಗಿ ಮುಗಿಸ್ಕೊಂಬ, ನಾನು ಮಸಾಜ್ಗೆ ಹೋಗಿರ್ತೀನಿ ಅಂದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ನಮ್ಮ ಟೀಮ್ ಕ್ಯಾಪ್ಟನ್ ಮೇಲೆ ನನಗೆ. ಹಾಗೆ ಜೊತೆಗೆ ರಾಜ್ ಕಪ್ ಸೀಸನ್ 7 ನಡೀತಿದೆ. ನೀವು ಕಳೆದ 3 ಸೀಸನ್ ಆಡ್ತಿದ್ದೀರಾ ನಿಮ್ಮ ತಂಡಕ್ಕೆ. ಮತ್ತು ಈ ಸೀಸನ್ನು ಎಕ್ಸ್ಪೆಷಲಿ ರಾಜೇಶ್ ಅವರು ಅತ್ಯದ್ಭುತವಾಗಿ ಈಗ ಸಿಕ್ಸರ್ ಬಂತಲ್ಲಿ ವಿವಾನ್ ಅವ್ರ ಬ್ಯಾಟಿಂದ ಒಂದೊಳ್ಳೆ ಮ್ಯಾಕ್ಸಿಮಮ್ ಸಿಕ್ಸರ್ ಬಂತು. ಒಂದೊಳ್ಳೆ ಬೌಂಡ್ರಿ ಹುಡುಕಾಟದಲ್ಲಿದ್ದರು ಯೂಮಿ ಕಿಂಗ್ಸ್ ಅವರು. ಫೈನಲಿ 1 ಸಿಕ್ಸರ್ ಬಂದಿದೆ. ಇಲ್ಲಿ ಒಂದೊಳ್ಳೆ ಸ್ಕೋರು ಮಾಡೋ ಕಡೆ ಹೋಗ್ತಾ ಇದೆ. ಒಳ್ಳೆ ಸ್ಕೋರಿಂಗ್ ಸಹ ಡೆವಲಪ್ ಮಾಡ್ತಾ ಇದ್ದಾರೆ ಇಲ್ಲಿ ವಿವಾನ್ ಅವರು ಒನ್ ಮ್ಯಾನ್ ಆರ್ಮಿಯಾಗಿ. ಮತ್ತು ಲಾಸ್ಟ್ 3 ಸೀಸನ್ಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಸೀಸನಲ್ಲಿ ನೀವನ್ನ ಯಾವ ರೀತಿ ಕಮ್ಬ್ಯಾಕ್, ಅಂದರೆ ಯಾವ ರೀತಿ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದಾರೆ ಸರ್? ಪ್ಲ್ಯಾನ್ಸ್ ಅನ್ನೋದೇನಿಲ್ಲ. ಲಾಸ್ಟ್ ಸೀಸನಲ್ಲಿ ನಾವು ಬೇಗನೆ ಆಚೆ ಹೋಗ್ಬಿಟ್ಟೆ. ಅಂದರೆ ಸೆಮೀಸ್ ಬಂದು ನಾವು ಫೈನಲ್ಸಿಗೆ ಬರ್ತೀವಿ ಅಂತಿದ್ದಾಗ ಒಂದೇ ಒಂದು ಎಕ್ಸ್ಪೆನ್ಸಿವ್ ಓವರಿಂದ ನಮಗೆ ಫೈನಲ್ಸ್ ಮಿಸ್ ಆಗೋಯ್ತು ಲಾಸ್ಟ್ ಟೈಮು. ಅದು ಬಿಟ್ಟರೆ ಯೋಗಿ ಕ್ಯಾಪ್ಟನ್ಸಿಲಿ 3 ಸಲ ಬಂದು ರನ್ನರ್ ಅಪ್ ಆಗಿದ್ದಾರೆ. ಸೊ ಈ ಸಲ ಬಂದು ವಿನ್ನರ್ಸ್ ಆಗಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಅದೇ ಟೀಮಲ್ಲಿ ಎಲ್ಲರೂ ಆಡ್ತಾ ಇದ್ದಾರೆ. ಎಂಟೈರ್ ಟೀಮ್ ಇಸ್ ಗಿವಿಂಗ್ ಎಫರ್ಟ್ಸ್ ಆ್ಯಂಡ್ ಅದು ಕಾಣಿಸ್ತಾ ಇದೆ ಗ್ರೌಂಡ್ ಮೇಲೆ. ಮತ್ತು ನಮ್ಮ ಆರ್ಗನೈಸಿಂಗ್ ಹೆಡ್ ಆಗಿರುವಂಥ ರಾಜೇಶ್ ಬ್ರಹ್ಮ ಅವರ ಬಗ್ಗೆ ಹೇಳೋದಾದರೆ, ರಾಜೇಶ್ ಬ್ರಹ್ಮ ಅವರು ನಾನು ಯಾವಾಗಲೂ ಅವರು ಸಪೋರ್ಟಿವ್ ಆಗಿದ್ದೀನಿ ಅವ್ರು ಯಾವುದೇ ಒಂದು ಕಾರ್ಯಗಳಲ್ಲೂ. ಆ್ಯಂಡ್ ಈ ಥರ ಒಂದು ಟೂರ್ನಮೆಂಟು ಇಲ್ಲಿ ಕರ್ಕೊಂಬಂದು ಎಷ್ಟು ಜನನ ಕರ್ಕೊಂಬಂದು ಆಡಿಸಿ ಅವ್ರನ್ನ ಆರ್ಗನೈಸ್ ಮಾಡಿ ಅವ್ರನ್ನೆಲ್ಲ ಪ್ರೆಪ್ ಮಾಡಿ ಕರ್ಕೊಂಬರೋದು ತುಂಬ ಕಷ್ಟ ಇದೆ. ಆ್ಯಂಡ್ ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ವೇಸ್ ವಿಶ್ ಹಿಮ್ ಮೋರ್ ಲಕ್ ಆ್ಯಂಡ್ ಮೋರ್ ಪವರ್. ಇನ್ನೂ ಚೆನ್ನಾಗಿ, ಇನ್ನೂ ದೊಡ್ಡದಾಗಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ. ಕೊನೆಯ ಬಾಲ್ ಇದೆ ಈಗ. ಮಂಜುನಾಥ್ ಅವರು ಒಬ್ಬ ಸಿಂಗಲ್ ಪ್ರಯತ್ನ ಪಟ್ಟರೆ ಇಲ್ಲಿ ಅಕ್ಷಯ್ ಅವರು ಯಶಸ್ವಿ ಆಗಲಿಲ್ಲ. 6 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 39, 4 ವಿಕೆಟ್ ಅಷ್ಟೇ. ಬೇಕೆಯಾಗಿಲ್ಲ ಜೊತೆಯಲೇ ಇರಲೇ, ಜೊತೆಯಲೇ ಬರಲೇ, ನೆರಳಿನ ಹಾಗೆ ನಿನ್ನಲೇ ಸೇರಲೇ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು.
4 ಬೌಂಡ್ರಿ. ಕ್ಯಾಚ್. ಅಭಿಮಾನಿಯಾಗಿ ಹೋದ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಒಂದು ಲಿಸ್ಟ್. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ ಹುಡುಗಿಯನ್ನು ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು ಆದ್ರೂ ಹೇಳುತ್ತೀನಿ ಮಾತು ಒಂದು. ಆರ್ಗನೈಸ್ ಕರಿಸುಬು ಅವರ ಬೌಲಿಂಗ್. ಕರಿಬಸವ ಅವರ ಬೌಲಿಂಗ್. ಈ ಬಾರಿ ಕಾವ್ಯ ಶೆಟ್ಟಿಯಿಂದ ಭರ್ಜರಿ ಬೌಂಡ್ರಿ ಬರ್ತಾ ಇದೆ. ಇಲ್ಲಿ ಫೈನಲ್ ಟಚ್ ಕೊಡ್ತಾ ಇದ್ದಾರೆ ಇಲ್ಲಿ ಯುಮಿ ಕಿಂಗ್ಸ್. ಅದ್ಯಾವ ರೀತಿಯ ಒಂದು ಟಾರ್ಗೆಟ್ ನ ಸೆಟ್ ಮಾಡ್ತಾರೆ ಇಲ್ಲಿ ನೋಡೋಣ.
ಅಬ್ಬಬ್ಬಬ್ಬಬ್ಬ ಬಾ ಈಚೆ ಹೊಡೆದಿರೋದು ಇಲ್ಲಿ 6 ಆಯ್ತಾ ಇಲ್ಲ ಅಂದ್ರೆ ಒಳ್ಳೆ ಸೇವ್ ಮಾಡಿದ್ರ ಕಾದ್ ನೋಡಲ್ಲಿ 3ನೇ ಅಂಪೈರ್ ಮನವಿಗೆ ಹೋಗ್ತಾರೆ ಖಂಡಿತ. ಕರಿ ಬಸವ ಅವರು ಒಳ್ಳೆ ಬೌಲಿಂಗ್ ಮಾಡ್ತಾ ಇದಾರೆ ಇಲ್ಲಿ. 3rd ಅಂಪೈರ್ನ ರಿವ್ಯೂಗೆ ಹೋಗ್ತಾರೆ ಅನ್ಸುತ್ತೆ ಬಹುಶಃ. ಇಲ್ಲ ಹೋಗಿಲ್ಲ, 2 ರನ್ಗಳು. ಒಳ್ಳೆ ಸೇವ್ ಮಾಡಿದ್ದಾರೆ ಅಲ್ಲಿ. ಬಾರಿ ಹೊಡೆತಾ ಒಂಟಿ ಓಟದ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ಸ್ವಲ್ಪ ಗಲಿಬಿಲಿ. ತಂಡದ ಮಾಲೀಕರಾದಂಥ ರಂಜಿತ್ ಅವರು ಈ ಬಾರಿ ರನ್ಔಟ್ ಆಗೋ ಸಾಧ್ಯತೆ ಕೂಡ ಇತ್ತು. ಬಹುಶಃ ಥ್ರೂ ಸ್ವಲ್ಪ ಸ್ಲೋ ಆಗಿ ಹಾಕಿದ್ರೆ ಒಂದು ರನ್ಔಟ್ ಮಾಡಬಹುದಾಗಿತ್ತು ಅನ್ಸುತ್ತೆ. ಈ ಬಾರಿ ಮಿಡ್ ವಿಕೆಟ್ ನಲ್ಲಿ ಹೊಡೆದರು. ಎತ್ತರದಲ್ಲಿ ಚೆಂಡು ಕ್ಯಾಚ್ ಹೋಗೋ ಸಾಧ್ಯತೆ. ಈಗ ಕ್ಯಾಚ್ ಟೇಕನ್ ಆಗಿದೆ. ಪ್ರತಾಪ್ ಟೋನಿ ವಿಕೆಟ್ ಒಪ್ಪಿಸಿ ಡಗ್ಔಟ್ ಕಡೆ ಮತ್ತೆ ಮರಳ್ತಾ ಇದ್ದಾರೆ. ರಾಕ್ ಸ್ಟಾರ್ ಆರ್ಯನ್ 9ನೇ ಓವರ್ ಮಾಡೋದಕ್ಕೆ ಬಂದಿದ್ದಾರೆ. ಇಲ್ಲಿ ಕಾವ್ಯ ಶೆಟ್ಟಿ ಅವರು ಮೊದಲನೇ ಬಾಲ್ನೇ ಬೌಂಡ್ರಿ ಬಾರಿಸಿರೋದು. ಈಗ ಅದು ಯಾವ ರೀತಿ ಫಿನಿಶಿಂಗ್ ಟಚ್ನ ಕೊಡ್ತಾರೆ ಕಾದ್ ನೋಡೋಣ. ರಾಕ್ ಸ್ಟಾರ್ ಆರ್ಯನ್, ಕಾವ್ಯ ಶೆಟ್ಟಿ ಒಂದು ಕಡೆ ಆದರೆ ರಂಜನ್ ಮತ್ತೊಂದೆಡೆ. ಈ ಬಾರಿ ಎತ್ತರದಲ್ಲಿ ಚೆಂಡು ಕ್ಯಾಚ್ ಆಗುವ ನಿರೀಕ್ಷೆ ಇತ್ತು. 6
ಕಾವ್ಯ ಶೆಟ್ಟಿಯಿಂದ ಬಂದಂತ ಮ್ಯಾಕ್ಸಿಮಮ್. ಯಾರು ಸರ್? ಹಾಯ್ ಮೇಡಮ್. ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ಕೊನೆಯ ಓವರ್ ಇಲ್ಲಿ ಮಂಜುನಾಥ್ ಮಾಡ್ತಾ ಇರೋದು ಬ್ಯಾಕ್ ಟು ಬ್ಯಾಕ್. ಈ ಬಾರಿ ಔಟ್ ಆಗೋ ಸಾಧ್ಯತೆ. LBW ಗೆ ಮನವಿನೇ ಮಾಡಲಿಲ್ಲ, ಬ್ಯಾಕ್ ಸೈಡ್ ಇಂದಾನೆ ರಿಸಲ್ಟ್ ಗೊತ್ತಾಗೋಯ್ತು ಅವ್ರಿಗೆ.
ಬ್ಯಾಕ್ ಸೈಡಿಂದಾನೇ ಇಲ್ಲಿ ಗಮನಿಸ್ಬೋದು, ಬ್ಯಾಕ್ ಸೈಡಿಂದಾನೇ ಔಟ್ ಅಂತ ಅವರೇ ಡಿಸಿಷನ್ ಮಾಡ್ಕೊಂಡ್ಬಿಟ್ರು. ಅವ್ರಿಗೆ ಪಕ್ಕಾ ಪರ್ಫೆಕ್ಟಾಗಿ ಗೊತ್ತಾಯಿತು. ನಿಲ್ಲಬೇಡ ನೀ ಸೋತರೂನು ನಿಲ್ಲಬೇಡ, ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿಬೇಡ. ಮಾಡ್ಕೊಂಡು ಬರಲಿ. ಈ ಬಾರಿ ವಿಕೆಟ್ ಪತನ ಆಗಿದೆ. ಈಗ ಅದ್ಭುತವಾದಂಥ ಕ್ಯಾಚ್ ಇಲ್ಲಿ ತಗೊಂಡಿದ್ದಾರೆ. 1 ಹ್ಯಾಂಡೆಡ್ ಕ್ಯಾಚ್ ಇಲ್ಲಿ. 72ಕ್ಕೆ 9 ವಿಕೆಟ್ ಈಗಾಗಲೇ ಪತನ ಆಗಿದೆ. ನಿಮ್ಮ ಹುಡುಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ನೀನ್ ಹುಟ್ಟಿರೋ ಕಾಲ, ಘಳಿಗೆ, ರಾಶಿ, ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಯಾಕೆ ನೀ ಬಿಟ್ಟೋದೆ? ಚಿಲ್ಲರ್ ಮಂಜು ಈಗ ಬ್ಯಾಟಿಂಗ್ ಬಂದಿರೋದು. ಕೊನೆಯ 2 ಎಸೆತ ಬಾಕಿ ಉಳಿದಿದೆ. ಅದು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ. ಒಂಟಿ ಓಟ ಸೇರ್ಪಡೆ, ರನ್ಔಟ್ ಆಗೋ ಸಾಧ್ಯತೆ. ರನ್ಔಟ್, ಗುರಿ ಇಟ್ಟು ಹೊಡೆದಿರೋದಲ್ಲಿ ಮಂಜುನಾಥ್ ಅವರು ಆಲ್ ಔಟ್ ಮಾಡಿದ್ದಾರೆ ಯುಮಿ ಕಿಂಗ್ಸ್ನ. ಅದು ಯಾವ ರೀತಿ ಟಾರ್ಗೆಟ್ನ ಚೇಸ್ ಮಾಡ್ತಾರೆ, ಅಥವಾ ಅದು ಯಾವ ರೀತಿ ಟಾರ್ಗೆಟ್ 72 ರನ್ನ ಒಳಗಡೆ ಅದು ಯಾವ ರೀತಿ ಕಟ್ ಆಗ್ತಾರೆ ಯುಮಿ ಕಿಂಗ್ಸ್ ಅವರು ಅಂತ ನೋಡ್ಬೋದು ಇಲ್ಲಿ. ಅದು ಯಾವ ರೀತಿ ಡೈರೆಕ್ಟ್ ವಿಕೆಟ್ಗೆ ಹೊಡೆದಿರೋದು. ಟೊಳ್ಳು ವಾದ್ಯ ತಮಟೆ ಟಂಗುರ ಬಾಸು ಬಾರೋ ಗೆಳೆಯ, ನಮ್ಮ ಹಳ್ಳಿ ಬಾಸು ಗೆದ್ದೈತು ಕುಣಿದು ಮಜಾ ಮಾಡಯ್ಯ. ಏನು ಪಡೆಯದೆ ಪಡೆದಿರೋ ಹಾಗೆ ಯಾಕೋ ಪ್ರೀತಿ ಗುಂಗಲಿ, ನಿನ್ನ ಸೆಳೆತಕ್ಕೆ ಸಿಲುಕಿದ ಮೇಲೆ ಮುಳುಗಿ ಹೋದೆ. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ. ಹಳ್ಳಿ ಹುಡುಗರು ಓದ್ಕೊಂಡು ಸಿಟಿ ಸೇರ್ತಾ ಇರ್ಬೇಕಾದ್ರೆ ಹಳ್ಳಿಗಳಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ಕೊಟ್ಟು ಮಾದರಿ ಹಳ್ಳಿನ ಸೃಷ್ಟಿ ಮಾಡಿದಕ್ಕೆ ಬರೆಸ್ತಿದ್ದಾರೆ. ಇಷ್ಟು ವರ್ಷದಿಂದ ಆ ನನ್ನ ಮಗನ್ ಹೇಗೋ ತಡ್ಕೊಂಡಿದ್ದೀರ. ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತಕ್ಕಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗ್ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಯಾರನ್ನು ಸುಮ್ನೆ ಬಿಡಲ್ಲ. ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು. ಈ ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗೋಗ್ಬಿಟ್ಟೆ, ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು, ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ಹಬಿಬಿ 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 ಹಬಿಬಿ
ಹಬಿಬಿ ಹಬಿಬಿ ಹಬಿಬಿ. ಅವನು ಸಂಜು ಅವಳು ಗೀತಾ, ಅವರಿಬ್ಬರು ಸೇರಲು ಸಂಗೀತ. ಸಿಹಿಯಾದ ಸುಂದರಿಯೇ ನವಿರಾದ ಕಿನ್ನರಿಯೇ, ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ. ಎಲ್ಲಿದ್ದೀರಾ? ಕೇಳಿಸ್ತಿಲ್ಲ? ಹಲೋ, ಆಕ್ಸಿಡೆಂಟ್ ಆಗಿರೋದು ಯಾರಿಗೆ ಸರ್? ನಿಮಗ ಬೇರೆಯವ್ರಿಗ? ಈ ಮಾಯ್ ತಗೊಂಡಪ್ಪ ಚೀಟ 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 ಎಟ್ರ ಲಪಡ ಮಾಡ್ತಾನೆ. ನನ್ ಮುಂದೆ ಬಟ್ಟೆನೇ ಬಿಚ್ಚಿದ್ಯಾ? ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಏನು ತಪ್ಪಿಲ್ಲ. ಒಂದು ಹುಡುಗಿ ಬಟ್ಟೆ ಆದ್ರೆ ಸೆರೆಯಾಗಿದೆ ಗೆರೆದಾಟುತ್ತಾ ಭಾವನೆ. ನೀನಾದರೆ ಮುಂಜಾನೆ ನಾನಾಗುವೆ ಬೆಳಕು. ನಮ್ಮ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಕಿ ಮಾಡಿದ್ರು. ನಿಮ್ಮೆಲ್ಲರ ಪ್ರೀತಿಯ ಕೇಳಿ ಅದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಕ್ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಎಲ್ಲರಿಗೂ. ನಿಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಅವ್ರ ಎದುರು ನಿಂತು ಮಾತಾಡ್ಬೇಕು ಅನ್ಸ್ತಿದೆ. ಯಾರು? ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ. ಆದ್ರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಯಮನಿಗೆ ಈ ಮನುಷ್ಯರನ್ನ ನೋಡೋಕ್ಕೆ ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತೇನಂತೆ. ಹೃದಯವೇ ಶೂರು ನಿಲ್ಲು, ಪರಿಚಯ ಹೇಳು. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡೋ ಸರ್ವೇಶ. ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಧಿಕ್ಕರಿಸುವನಿವನೆಲ್ಲೂ, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ, ಬಡವರ ಬದುಕನ್ನು ಕಾಯಲು ನಿಂತ ಸಿಂಹ ಕೇಸರಿ. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ. ಎಲ್ಲಿಗೋಗಿ ಹೇಳಿ ಈ ಬಾಳದಾರಿ ಕಾಣದ ಬೇಲಿ ಗಾಳಿ ಕ್ವಾಟ್ರು ಬಿದ್ರು ಅಲ್ಲಾಡೋದಿಲ್ಲ ಈ ಬಾಡಿ. ಬಂದೆ ಇಲ್ಲಿ ನೂರಾರು ಕೆರೆಯಲ್ಲಿ ಜಾಡಿ. ಎಂದೆಂದು ಉಳಿಯುವ ನಿನ್ನದೇ ಶಾಸನ ನೀನೇ ಬರೆದಿಡು.
ಸ್ವರ್ಗವೇ ನೆನೆಯಲಿ. ಮಕ್ಕಳು ರಚ್ಚೆ ಇಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ, ಸೈತಾನನೇ ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ನಂಗೂನು ಒಂದು ಫೀಲು ಅದೇ ಕೇಳ್ತೀಯ, ಮುಂದಕ್ಕೆ ಹೇಳೋದೆಲ್ಲ ಪಕ್ಕ ಸತ್ಯ ನಂಬ್ತೀಯ. ನಿನ್ನಂತ ಹುಡುಗ ನಂಗೆ ಬೇಕೇ ಆಗಿಲ್ಲ. ಜೊತೆಯಲ್ಲೇ ಇರಲೇ ಜೊತೆಯಲ್ಲೇ ಬರಲೇ, ನೆರಳಿನ ಹಾಗೆ ನಿನ್ನಲೇ ಸೇರಲೇ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಒಂದು ಲಿಸ್ಟ್. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ. ಹುಡುಗಿಯನ್ನು ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂ ಹೇಳುತ್ತೀನಿ ಮಾತು ಒಂದು. ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ನಿಲ್ಲಬೇಡ ನೀ ಸೋತರೂನು, ನಿಲ್ಲಬೇಡ ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿಬೇಡ. ನಿಮ್ಮ ಹುಡುಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ನೀನ್ ಹುಟ್ಟಿರೋ ಕಾಲ ಘಳಿಗೆ ರಾಶಿ ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಯಾಕೆ ಬಿಟ್ಟೋದೆ ಟೊಳ್ಳು ವಾದ್ಯ ತಮಟೆ ಡಂಗುರ ಬಾಸು ಬಾರೋ ಗೆಳೆಯ, ನಮ್ಮ ಹಳ್ಳಿ ಬಾಸು ಗೆದ್ದೈತು ಕುಣಿದು ಮಜಾ ಮಾಡಯ್ಯ. ಏನು ಪಡೆಯದೆ ಪಡೆದಿರೋ ಹಾಗೆ ಯಾಕೋ ಪ್ರೀತಿ ಗುಂಗಲಿ, ನಿನ್ನ ಸೆಳೆತಕ್ಕೆ ಸಿಲುಕಿದ ಮೇಲೆ ಮುಳುಗಿ ಹೋದೆ. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ. ಹಳ್ಳಿ ಹುಡುಗರು ಓದ್ಕೊಂಡು ಸಿಟಿ ಸೇರ್ತಾ ಇರ್ಬೇಕಾದ್ರೆ ಹಳ್ಳಿಗಳಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ಕೊಟ್ಟು ಮಾದರಿ ಹಳ್ಳಿನ ಸೃಷ್ಟಿ ಮಾಡಿದಕ್ಕೆ ಬರೆಸ್ತಿದ್ದಾರೆ. ಇಷ್ಟು ವರ್ಷದಿಂದ ಆ ನನ್ನ ಮಗನ್ ಹೇಗೋ ತಡ್ಕೊಂಡಿದ್ದೀರ. ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತಕ್ಕಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗ್ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಯಾರನ್ನು ಸುಮ್ನೆ ಬಿಡಲ್ಲ. ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು. ಈ ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗೋಗ್ಬಿಟ್ಟೆ, ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು, ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ಹಬಿಬಿ 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 ಹಬಿಬಿ. ಅವನು ಸಂಜು ಅವಳು ಗೀತಾ, ಅವರಿಬ್ಬರು ಸೇರಲು ಸಂಗೀತ. ಸಿಹಿಯಾದ ಸುಂದರಿಯೇ ನವಿರಾದ ಕಿನ್ನರಿಯೇ, ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ.
ಕೇಳಿಸ್ತಿಲ್ಲ ಹಲೋ ಆಕ್ಸಿಡೆಂಟ್ ಆಗಿರೋದು ಯಾರಿಗೆ ಸರ್ ನಿಮಗ ಬೇರೆಯವ್ರಿಗ ಈ ಮಾಯ್ ತಗಡ್ತಪ್ಪ ಚೀಟ 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 ಎಟ್ರ ಲಪಡ ಮಾಡ್ತಾನೆ ನನ್ ಮುಂದೆ ಬಟ್ಟೆನೇ ಬಿಚ್ಚಿದ್ಯಾ ಮನಸ್ ಬಿಚ್ಚಿ ಮಾತಾಡಿದ್ರೆ ಏನು ತಪ್ಪಿಲ್ಲ ಒಂದು ಹುಡುಗಿ ಬಟ್ಟೆ ಆದ್ರೆ ಸೆರೆಯಾಗಿದೆ ಗೆರೆ ದಾಟುತ್ತಾ ಭಾವನೆ ನೀನಾದರೆ ಮುಂಜಾನೆ ನಾನಾಗುವೆ ಬೆಳಕು. ನಮ್ಮ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಕಿ ಮಾಡಿದ್ರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೇಳಿ ಅದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಕ್ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಎಲ್ಲರಿಗೂ. ನಿಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಅವ್ರ ಎದುರು ನಿಂತು ಮಾತಾಡ್ಬೇಕು ಅನ್ಸ್ತಿದೆ. ಯಾರು ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದ್ರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಯಮನಿಗೆ ಈ ಮನುಷ್ಯರನ್ನ ನೋಡೋಕೆ ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತೇನಂತೆ.
ದೇಶ ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳದೆ ಧಿಕ್ಕರಿಸುವನಿವನೆಲ್ಲೂ ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ ಬರಬರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ. ಎಲ್ಲಿಗೋಗಿ ಹೇಳಿ ಈ ಬಾಳದಾರಿ ಕಾಳಗನ್ನ ಬೇಲಿ ಗಾಳಿ ಕ್ವಾಟ್ರು ಬಿದ್ರು ಅಲ್ಲಾಡೋದಿಲ್ಲ ಈ ಪಾಡಿ. ಬಂದೆ ಇಲ್ಲಿ ನೂರಾರು ಕೆರೆಯಲ್ಲಿ ಜಾಡಿ. ಎಂದೆಂದು ಉಳಿಯುವ ನಿನ್ನದೇ ಶಾಸನ ನೀನೇ ಬರೆದಿಡು, ಈ ಜಗವೇ ನೆನೆಯಲಿ. ಮಕ್ಕಳು ರಚ್ಚೆ ಇಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ, ಸೈತಾನನೇ ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ನಂಗೂನು ಒಂದು ಫೀಲು ಅದೇ ಕೇಳ್ತೀಯ, ಮುಂದಕ್ಕೆ ಹೇಳೋದೆಲ್ಲ ಪಕ್ಕ ಸತ್ಯ ನಂಬ್ತೀಯ. ನಿನ್ನಂತ ಹುಡುಗ ನಂಗೆ ಬೇಕೇ ಆಗಿಲ್ಲ. ಜೊತೆಯಲೇ ಇರಲೇ ಜೊತೆಯಲೇ ಬರಲೇ ನೆರಳಿನ ಹಾಗೆ ನಿನ್ನಲೇ ಸೇರಲೇ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಒಂದು ಲಿಸ್ಟ್. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ. ಹುಡುಗಿಯನ್ನು ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂ ಹೇಳುತ್ತೀನಿ ಮಾತು ಒಂದು. ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ಎರಡನೇ ಇನ್ನಿಂಗ್ಸ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ಓಪನಿಂಗ್ ಬ್ಯಾಟ್ಸ್ಮನ್ಸ್ ಆಗಿ ಅಶ್ವಸೂರ್ಯ, ರೈಡರ್ಸ್ನ ಮಾಲೀಕರಾದಂಥ ರಂಜಿತ್ ಕುಮಾರ್ ಹಾಗೂ ಕ್ಯಾಪ್ಟನ್ RK ರಾಹುಲ್ ಅಂಕಣ ಪ್ರವೇಶಿಸಿದ್ದಾರೆ. ಈಗಾಗಲೇ ಚೇತನ್ ಸೂರ್ಯ ಬೌಲಿಂಗ್ ಮೊದಲನೇ ಓವರ್ ಮಾಡಲಿಕ್ಕೆ ಬಂದಿದ್ದಾರೆ.
ಮೊದಲನೇ ಚೆಂಡು ವೈಡ್ ಆಗಿದೆ. ಎರಡನೇ ಚೆಂಡಲ್ಲಿ ಒಂದು ಒಂಟಿ ಊಟ ಈಗಾಗಲೇ ತಗೊಂಡಿದ್ದಾರೆ. ಮೂರನೇ ಚೆಂಡು ಒಂಟಿ ಊಟ ಕದಿಯುವ ಪ್ರಯತ್ನ ಮಾಡಿದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಭರ್ಜರಿ ಬೌಂಡ್ರಿ ಬಂದಿರೋದು ಇಲ್ಲಿ ರಂಜಿತ್ ಕುಮಾರ್ ಅವರ ಬ್ಯಾಟಿಂದ. ಈ ಬಾರಿ ಬ್ಯಾಟಿಂಗ್ ವಿಭಾಗದಲ್ಲಿ ರಂಜಿತ್ ಕುಮಾರ್ ಅವರು ಬ್ಯಾಕ್ ಯಾವ್ದಾದ್ರು ಬೌಂಡ್ರಿ ಬಾರಿಸ್ತಾರ ಕಾದ್ ನೋಡೋಣ ಈಗ. ಜೊತೆಗೆ ನಾನ್ ಸ್ಟ್ರೈಕ್ನಲ್ಲಿ RK ರಾಹುಲ್ ಒಳ್ಳೆ ಬ್ಯಾಟ್ಸ್ಮನ್ ಅವರು. ಬಹುಶಃ ಈ ಚೀಸ್ ಏನಾದರೂ ಅವರ ಮುಂದೆನೇ ಅವರು ರಂಜಿತ್ ಕುಮಾರ್ ಅವರ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮುಗಿಸ್ಕೊಡ್ತಾರ, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರ ರಾಜ್ ಕಪ್ ಸೀಸನ್ 7ನಲ್ಲಿ ಕಾದ್ ನೋಡೋಣ. ಚೇತನ್ ಸೂರ್ಯ ಈ ಬಾರಿ ಬೌಲಿಂಗ್ ಅಟ್ಯಾಕಲ್ಲಿ ಫಸ್ಟ್ ಓವರ್ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಅದು ಯಾವ ರೀತಿ ಮಾಡ್ತಾರೆ ಅಂತ. ಈ ಬಾರಿ ಕ್ಯಾಚ್ ಆಗುವಂಥ ನಿರೀಕ್ಷೆ ಇತ್ತು. ಡಾಟ್ ಬಾಲ್. After completion of first over, scores moves on to 7 for 0 wicket. ಮಣಿಕಾಂತ್ ಕದ್ರಿ ಎರಡನೇ ಓವರ್ ಮಾಡೋದಕ್ಕೆ ಬಂದಿರೋದಿಲ್ಲಿ. ಬಹುಶಃ ಯಾವುದಾದ್ರು ಬ್ರೇಕ್ ಥ್ರೂ ತಂದು ಕೊಡ್ತಾರಾ ಕಾದು ನೋಡೋಣ ಈಗ. ಮೊದಲನೇ ಚೆಂಡು ವೈಡ್ ಬಾಲ್ ಆಗಿದೆ ಅಲ್ಲಿ. ಬಾರಿ ಭರ್ಜರಿ ಹೊಡೆತ ಸಿಕ್ಸರ್ ರಂಜಿತ್ ಕುಮಾರ್ ಬ್ಯಾಟ್ ನಿಂದ.
ಸ್ಫೋಟಕ ಬ್ಯಾಟಿಂಗ್ನ ಈಗಾಗಲೇ ರಂಜಿತ್ ಕುಮಾರ್ ಅವರು ಆರಂಭ ಮಾಡಿದರಲ್ಲಿ ನೋಡಬಹುದು. ಮಣಿಕಾಂತ್ ಕದ್ರಿ ಅವರು ಅದ್ಯಾವ ರೀತಿ ಬೌಲ್ ಮಾಡ್ತಾರೆ, ಮುಂದಿನ ಬೌಲ್ಗಳನ್ನ ಕಾದು ನೋಡೋಣ. ಈಗ ಮತ್ತೊಂದು ಹೊಡೆಯುವಂಥ ಪ್ರಯತ್ನ ಪಟ್ರಲ್ಲಿ ಒಂಟಿ ಓಟ ಬರುತ್ತಾ? ಖಂಡಿತ ಬರುತ್ತೆ. ಆರ್ ಕೆ ರಾಹುಲ್ ಈಗ ಭಾರೀ ವಿಕೆಟ್ ಆಗುವಂಥ ಸಾಧ್ಯತೆ ಕೂಡ ಇತ್ತು. ಅದೃಷ್ಟ ಆರ್ ಕೆ ರಾಹುಲ್ ಪರ ಇದೆ. ಈ ಬಾರಿ ಬಿರುಸಿನ ಹೊಡೆತ, ಸಿಕ್ಸರ್. ರಂಜಿತ್ ಕುಮಾರ್ ಅವರ ಈ ಓವರ್ನ 2ನೇ ಸಿಕ್ಸರ್ ಈ ಬಾರಿ ಬರ್ತಾ ಇದೆ. ಅಲ್ಲಿ ಮಿಡ್ ವಿಕೆಟ್ ನ ಕಡೆ ಬಾರಿಸಿದ್ದಾರೆ ಅಲ್ಲಿ ರಂಜಿತ್ ಕುಮಾರ್ ಅವರು, ತಂಡದ ಮಾಲೀಕರು ಕೂಡ ಹೌದು. ಆ ಹೊಡೆತ ನೋಡಿ, ಪರ್ಫೆಕ್ಟ್ ಶಾಟ್ ಬಂದಿರೋದು ರಂಜಿತ್ ಕುಮಾರ್ ಅವರಿಂದ. ಸ್ವಲ್ಪ ಹೈಟ್ ಹೋಗಿದ್ರೆ ಗ್ರೌಂಡ್ ಆಚೆ ಹೋಗ್ತಿತ್ತು ಅನ್ಸುತ್ತೆ. ಮತ್ತೆ ಯಾವ ರೀತಿ ಕ್ಲಿಯರ್ ಮಾಡ್ತಾರೆ ಕಾದ್ ನೋಡ. ಬಹುಶಃ ಮತ್ತೆ ಫುಲ್ ಟಾಸ್ ಬಾಲ್ ಕ್ಯಾಚ್ ಆಗುವಂತ ಸಾಧ್ಯತೆ ಕೂಡ ಇತ್ತು, ಆದರೆ ಆಗ್ಲಿಲ್ಲ. ಪ್ರತಾಪ್ ಟೋನಿಯಲ್ಲಿ ಫೀಲ್ಡಿಂಗ್ ಮಾಡ್ತಿರೋದು. ಮೊದಲನೇ ಬಾಲ್ನ ಮತ್ತೆ ಅಟ್ಯಾಕ್ ಮಾಡಕ್ ಹೋಗಿದ್ರು ರಂಜಿತ್ ಕುಮಾರ್ ಅವರು. ಆರ್ ಕೆ ರಾಹುಲ್ ಅದು ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಬೌಲರ್ಗಳನ್ನ ನೋಡೋಣ. LBWಗೆ ಮನವಿ ಮಾಡಿದ್ರಲ್ಲಿ ಬಹುಶಃ ಬ್ಯಾಟ್ ಟಚ್ ಆಯ್ತು ಅನ್ಸುತ್ತೆ. ಒಂಟಿ ಊಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ಈಗ ರಂಜಿತ್ ಕುಮಾರ್ ಮತ್ತೆ ಸ್ಟ್ರೈಕ್ನಲ್ಲಿ, ಮತ್ತೆ ಯಾವ ಬಿರುಸಿನ ಬ್ಯಾಟಿಂಗ್ ಮಾಡ್ತಾರೆ ಈ ಓವರ್ನಲ್ಲೂ ಕೂಡ ಅಂತ ಕಾದು ನೋಡೋಣ. 9 ಚೆಂಡುಗಳಲ್ಲಿ 2 ಸಿಕ್ಸರ್ ಮುಖಾಂತರ 20 ರನ್ ಈಗಾಗಲೇ ಕಲೆ ಹಾಕಿದ್ದಾರೆ ರಂಜಿತ್ ಕುಮಾರ್ ಅವರು. ಮತ್ತೊಂದು ಹೊಡೆತ, ಕೇವಲ ಒಂಟಿ ಊಟ ಬರ್ತಾ ಇದೆ. ಪವರ್ ಪ್ಲೇನ ಕೊನೆಯ ಓವರ್ ಇದು.
ಈ ಬಾರಿ ಮತ್ತೊಂದು ಭರ್ಜರಿ ಹೊಡೆತ, ಸಿಕ್ಸರ್ ಆಗುವಂತ ಸಾಧ್ಯತೆ. ಸಿಕ್ಸರ್. ಒಂದು ಕಡೆ ರಂಜಿತ್ ಕುಮಾರ್ ಸಿಕ್ಸರ್ಗಳನ್ನ ಬಾರಿಸ್ತಾ ಇದ್ರೆ, ಈ ಕಡೆ RK ರಾಹುಲ್ ಕೂಡ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸಿಕ್ಸರ್ಗಳನ್ನ ಹೊಡೆಯೋದಕ್ಕೆ. ಚೇತನ್ ಸೂರ್ಯ ಅವರ ಬೌಲಿಂಗ್ ಕೊನೆಯ 2 ಎಸೆತ ಬಾಕಿ ಉಳಿದಿದೆ. ಮತ್ತೊಂದು ಬೌಂಡ್ರಿ ಆಗುವಂಥ ಸಾಧ್ಯತೆ ಇತ್ತು. 2 ಓಟಗಳ ಸೇರ್ಪಡೆ ಮತ್ತೆ 34ಕ್ಕೆ ಸ್ಕೋರ್ ಹೋಗ್ತಾ ಇದೆ. ಕರೆಂಟ್ ರನ್ ರೇಟ್ 12ರಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರೋದು ಅಶ್ವಸೂರ್ಯ ರೈಡರ್ಸ್. ಬಹುಶಃ ಈ ಪಂದ್ಯವೇನಾದರೂ ಇನ್ನೂ 6 ಅಥವಾ 7 ಓವರ್ಗಳಲ್ಲಿ ಮುಗಿಸಿದ್ದೆ ಆದರೆ ರನ್ ರೇಟ್ ತುಂಬ ಮೀರಿಗೆ ಹೋಗುತ್ತೆ. ಇದು ಮುಂದೆ ಯೂಸಿಗೆ ಬಂದೇ ಬರುತ್ತೆ ರನ್ ರೇಟು. ಬಹುಶಃ ಕಾದು ನೋಡೋಣ ಅದು ಯಾವ ರೀತಿ ಫಿನಿಷ್ ಮಾಡ್ತಾರೆ. ಈಗಾಗಲೇ ಒಂದು 34 ರನ್ಗಳನ್ನ ಭರ್ಜರಿ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೊಂದು ಒಂಟಿ ಓಟ ಬರ್ತಾ ಇದೆ ಈಗ. ನಿಲ್ಲಬೇಡ ನೀ ಸೋತರೂ ನಿಲ್ಲಬೇಡ, ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿಬೇಡ. ನಿಮ್ಮ ಊರ್ಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ರವಿ ಚೇತನ್ ಹೊಸ ಬೌಲರ್ನ ಪರಿಚಯಿಸ್ತಾ ಇದ್ದಾರೆ. ಯಾವ ರೀತಿ ಕಮ್ಬ್ಯಾಕ್ ಮಾಡ್ತಾರೆ ಕಾದ್ ನೋಡೋಣ. ಭರ್ಜರಿ ಬೌಂಡ್ರಿ ಬಂದಿದೆ RK ರಾಹುಲ್ ಬ್ಯಾಟ್ ನಿಂದ. ಅಶ್ವಸೂರ್ಯ ರೈಡರ್ಸ್ನ ಕಟ್ಟಕ್ಕೋಕೆ ಆಗ್ತಿಲ್ಲ ಯಾರ ಕೈಲೂ. ಕಳೆದ 2 ಪಂದ್ಯಗಳಲ್ಲಿ 2 ಕೂಡ ಜಯಿಸಿದ್ದಾರೆ. ಈ ಪಂದ್ಯದ ಗೆಲುವಿನ ಕಡೆ ಕೂಡ ಈಗಾಗಲೇ ಹೋಗ್ತಾ ಇದ್ದಾರೆ ಮುಂದಕ್ಕೆ. ಒಂದು ಒಳ್ಳೆ ಉತ್ತಮ ಪಾರ್ಟ್ನರ್ಶಿಪ್ ಸಹ ಬಿಲ್ಡ್ ಆಗಿದೆ ಈಗಾಗಲೇ. ರಿಕ್ವೈರ್ಡ್ ರನ್ ರೇಟ್ ಕೂಡ ತೀರಾ ಕಮ್ಮಿ, 4.5 ಹತ್ತಿರ 5 ರನ್ಸ್ ಬೇಕಾಗಿದೆ ಪರ್ ಓವರ್ಗೆ. ಭಾರಿ ಬಾರಿಸಿನ ಹೊಡೆತ, ಸಿಕ್ಸರ್ ಆಗುವಂತ ಸಾಧ್ಯತೆ. ಕ್ಯಾಚ್ ವಿವಾನ್. ಅದ್ಭುತವಾದ ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ ವಿವಾನ್ ಅವರು. RK ರಾಹುಲ್ ಒಂದು ದೊಡ್ಡ ಬಿಗ್ ವಿಕೆಟ್ ಆಗಿದೆ ಇಲ್ಲಿ. ವಿಕೆಟ್ ಔಟ್ ಆಗಿ ರಾಹುಲ್ ಅವರು ಡಗ್ಔಟ್ ಕಡೆ ಹೋಗ್ತಾ ಇದ್ದಾರೆ. ಅದ್ಭುತವಾದ ಕ್ಯಾಚ್ ಇಲ್ಲಿ ಹಿಡಿದಿರೋದು ವಿವಾನ್ ಅವರು. ಡೈ ಹಾಕಿ ಕ್ಯಾಚ್ ಹಿಡಿದಿದ್ದಾರೆ. ನೀನ್ ಹುಟ್ಟಿರೋ ಕಾಲ ಘಳಿಗೆ ರಾಶಿ ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಯಾಕೆ ಬಿಟ್ಟೋದೆ.
ಬಾರಿ ಕರಿ ಬಸವ ಬ್ಯಾಟಿಂಗ್ ನಲ್ಲಿ ಬಂದ ಮೊದಲನೇ ಬಾರ್ನೇ ಬೌಂಡ್ರಿ ಕಳಿಸಿದ್ದಾರೆ ಕರಿ ಬಸವ ಅವರು. ಬ್ಯಾಟಿಂಗ್ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಕರಿ ಬಸವ ಅವರು. ಒಳ್ಳೆ ಆಟಗಾರ ಕರಿ ಬಸವ ಅವರು. ಮತ್ತದೇ ಹೊಡೆತ. ಶಾಟ್ಗಳಲ್ಲಿ ನಾವು ಒಂದು ಕ್ಲಾಸಿಕ್ ಶಾಟ್ಸ್ಗಳನ್ನ ನಾವು ಕರಿ ಬಸವ ಅವರ ಬ್ಯಾಟಿಂಗ್ನಲ್ಲಿ ನೋಡ್ತಾ ಇದ್ದೀವಿ. ಒಂದೊಳ್ಳೆ ಶಾಟ್ಗಳನ್ನ ಅವರು ಮತ್ತು ವ್ಯಾಸರಾಜ್ ಅವರು, ಅದ್ಭುತವಾದಂಥದ್ದು ಬ್ಯಾಟಿಂಗ್ ಸ್ಟೈಲ್ ಇದೆ ಕರಿ ಬಸವ ಅವರಿಗೆ ಮತ್ತು ವ್ಯಾಸರಾಜ್ ಅವ್ರಿಗೆ. ಈ ಬಾರಿ ಕೊನೆಯ ಎಸೆತ ರವಿಚೇತನ್ ಅವರ ಬಾರಿ. ರಂಜಿತ್ ಕುಮಾರ್ ಒಂಟಿ ಓಟಕ್ಕೆ ಸೇರ್ಪಡೆ ಆಗ್ತಾ ಇದೆ. ಈಗ 4 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 45, 1 ವಿಕೆಟ್ ನಷ್ಟಕ್ಕೆ. He's allowed to take the water. The ground judge tell us that you can take the water from there. From here. ವಿವಾನ್ ಈಗ ಬೌಲಿಂಗ್ ಬಂದಿರೋದು ಇಲ್ಲಿ ರಂಜಿತ್ ಕುಮಾರ್ ಅವರು. ಬಹುಶಃ ನೋ ಮ್ಯಾನ್ಸ್ ಲ್ಯಾಂಡ್ ಆಗಿದೆ ಇಲ್ಲಿ. ಒಂದು ಕ್ಯಾಚ್ ಇತ್ತ ಟ್ರೈ ಮಾಡ್ಬೋದಾಗಿತ್ತ ಹೇಳ್ತಾ ಇದ್ದಾರೆ ವಿವಾನ್ ಅವರು. ಟ್ರೈ ಮಾಡಬೇಕಿತ್ತು ಇದು ಅಂತ. ಕರಿ ಬಸವ ಅವರು ಮತ್ತೆ ಬ್ಯಾಟಿಂಗಿಗೆ ಬಂದಿದ್ದಾರೆ. ಯಾವ ರೀತಿ ಶಾಟ್ಗಳನ್ನ ಈಗ ಮತ್ತೆ ಬಾರಿಸ್ತಾರೆ ನೋಡೋಣ. ವೈಡ್ ಬಾಲ್, ವೈಡ್ ಬಾಲ್ ಬಂದಿದೆ ಈಗ.
ವಾಸಿಯಾಗದು ವಾಸಿಯಾ ಹಳ್ಳಿ ಹುಡುಗರು ಓದ್ಕೊಂಡು ಸಿಟಿ ಸೇರ್ತಾ ಇರ್ಬೇಕಾದ್ರೆ ಹಳ್ಳಿಗಳಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ಕೊಟ್ಟು ಮಾದರಿ ಹಳ್ಳಿನ ಸೃಷ್ಟಿ ಮಾಡಿದಕ್ಕೆ ಬರೆಸ್ತಿದ್ದಾರೆ. ಇಷ್ಟು ವರ್ಷದಿಂದ ಆ ನನ್ನ ಮಗನ್ ಹೇಗೋ ತಡ್ಕೊಂಡಿದ್ದೀರ. ನಿನ್ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತಕ್ಕಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗ್ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಯಾರನ್ನು ಸುಮ್ನೆ ಬಿಡಲ್ಲ. ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು. ಈ ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗೋಗ್ಬಿಟ್ಟೆ, ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ರಾಂಗ್ ನಂಬರ್ಗೆ ಇಷ್ಟು ಕಾಲ್ ಕೊಡೋನು ಇನ್ನ ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ಹಬಿಬಿ 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 ಹಬಿಬಿ. ಅವನು ಸಂಜು ಅವಳು ಗೀತಾ, ಅವರಿಬ್ಬರು ಸೇರಲು ಸಂಗೀತ. ಸಿಹಿಯಾದ ಸುಂದರಿಯೇ, ನವಿರಾದ ಕಿನ್ನರಿಯೇ, ಅರೆ
ನಮಸ್ಕಾರ, ಪ್ರೀತಿಯ ಸ್ವಾಗತ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಲೈವ್ ಚಾನಲ್. ನೀವು ನೋಡ್ತಾ ಇದೀಯಾ ಡಾಕ್ಟರ್ ರಾಜ್ ಕಪ್ ಸೀಸನ್ 7 ನೇರ ಪ್ರಸಾರ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡಿಂದ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬಾರಿಸ್ತಾ ಇರೋದು ಕವಿಶ್ ಶೆಟ್ಟಿ. ಕವಿಶ್ ಶೆಟ್ಟಿ ಬೌಲಿಂಗ್ನಲ್ಲಿ ಮತ್ತೊಂದು ಬೌಂಡ್ರಿ ಹೋಗೋ ಸಾಧ್ಯತೆ ಇದೆ, ಆದರೆ ಅಲ್ಲಿ ಕಟ್ ಮಾಡಿದ್ದಾರೆ. ರಂಜಿತ್ ಕುಮಾರ್ ಹಾಗೂ ಫೈಜಾನ್ ಈ ಓವರ್ನಲ್ಲಿ ಭಾಳಷ್ಟು ಲಾಭ ಪಡ್ಕೊಂಡಿದ್ದಾರೆ. 22 ರನ್ ಬಂದಿದೆ. ಅಶ್ವಸೂರ್ಯ ರೈಡರ್ಸ್ ಇಲ್ಲಿ ಬ್ಯಾಟಿಂಗನ್ನು ಆಡ್ತಾ ಇರೋಂಥದ್ದು ಯೂಮಿ ಕಿಂಗ್ಸ್ ವಿರುದ್ಧ. ಗೆಲುವಿನ ದಡ ಸೇರಿದ್ದಾರೆ. 8 ವಿಕೆಟ್ಗಳ ಗೆಲುವು. ಅಶ್ವಸೂರ್ಯ ರೈಡರ್ಸ್ ರೈಡ್ ಮಾಡಿರೋದಿಲ್ಲಿ ಯೂಮಿ ಕಿಂಗ್ಸ್ ವಿರುದ್ಧ. ಬೇಗ ಮ್ಯಾಚ್ ಮುಗಿಸಿದ್ದಾರೆ. ಭಾಳ ಒಳ್ಳೆಯ ಆಟ ಇಲ್ಲಿ.